ಬರ್ರಿ ಗೌಡ್ರ ನೀವು ಇಲ್ಲಂದ್ರೆ ಹೆಂಗೆ ಸರ್ ಸರ್ ಬಿಸ್ಬಿಡ್ಬಿಡ್ರಿ ನಿನ್ನೆ ನ್ಯೂಸ್ ಫಸ್ಟ್ ಒಳಗೆ ನಾನು ಮಾತಾಡಿದಾಗ ಸರ್ ನಿನ್ನೆ ನೋಡಿ ನಾನು ನ್ಯೂಸ್ ನೋಡಿ ಕಾಸಿ ಒಂದು ತಿಂಗಳ ಆಗೋದಷ್ಟು ನಮ್ಮ ಯಂಗ್ ಇಂಡಿಯಾದರ ನಮ್ಮ ಆಟೋ ಚಾಲಕರ ನಮ್ಮ ಅಣ್ಣತಮ್ಮರ ಆತು ನಮ್ಮ ಗೋವಿಂದ ಗೌಡ್ರು ಸರ್ ಆತು ಅವ್ರು ಒಂದು ತಿಂಗಳ ಆಗೋದಷ್ಟು ನಮ್ಗೆ ರೇಷನ್ ತೊಗೊಂಬಂದು ಕೊಟ್ಟಾರಿ ಸರ ಎಲ್ಲ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡತ್ತಾರ ಸರ ಇಷ್ಟೆಲ್ಲ ಬಂದು ನೋಡಾಕತ್ತಾರ ಆದ್ರೆ ಅವ್ರಿಗೆ ನನ್ನ ಹೃದಯ ಪೂರ್ತಿಗೆ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ರೀ ಸರ್ ನಮ್ಮ ಸರ್ಗೆ ಸರ ಅವಾಗಿನಕಿನ್ನ ಇವಾಗ ಪರಿಸ್ಥಿತಿ ಭಾಳ ಕಷ್ಟ ಐತ್ರಿ ಸರ ಜೀವನ ಸಾಗಿಸೋದು ಭಾಳ ಕಷ್ಟ ಐತ್ರಿ ಸರ ಯಾಕಂತಂದ್ರೆ ಅವಾಗಿಂದ ನಾವು ಅದನ್ನ 300 ರೂಪಾಯಿ 400 ರೂಪಾಯಿ ನಾವು ಗ್ಯಾಸ್ ಹಾಕ್ಸ್ಕೊಂಡ್ರೆ 500-600 ರೂಪಾಯಿ ಉಳಿತಿತ್ತು ಅನ್ನೋ ಧೈರ್ಯ ಇತ್ತು ರೀ ಸರ್ ದುಡಿತಿದ್ವಿ ರೀ ಇವಾಗ 500 ರೂಪಾಯಿ ನಾವು ಗ್ಯಾಸ್ ಹಾಕ್ಸಿದ್ರು ಬೆಳಗ್ಲಿದ್ದು ಸಾಯಂಕಾಲ ಮಟ್ಟ ನಾವು ದುಡಿತೀವಿ ಅಂದ್ರೆ 500 ರೂಪಾಯಿ ನಾವು ಗ್ಯಾಸಿಂದ ತೆಗಿಯಕ್ಕೆ ಆಗಲ್ರಿ ಸರ್ ಅಷ್ಟು ಕಷ್ಟ ಆಗೈತೆ ರೀ ಸರ್ ಈಗ ಇರೋದು ಮನೆ ಬಾಡಿಗೆ ಸರ ಮನೆ ಬಾಡಿಗೆ ಕಟ್ಟಕ್ಕೆ ಅಂತಿಲ್ಲ ಮಗಳು ಶುಗರ್ ಪೇಷಂಟ್ ಆಕಿಗೆ ತಿಂಗಳ ಇನ್ಸುಲಿನ್ ಮೆಡಿಸಿನ್ಸ್ ಹೊರಗೆ ತರ್ಬೇಕ್ರಿ ಸರ ಆಮ್ಯಾಕ ಮತ್ತೆ ಎಲ್ಲ ಹೊರಗಡೆ ಸಾಲ ನೋಡ್ಬೇಕ್ರಿ ಸರ ಗಾಡಿ ಕಂತು ಹೇಮ್ ಹಾಕ್ಬೇಕ್ರಿ ಸರ ಹಂಗಾಗಿ ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಈಗ ಭಾಳ ಗಂಭೀರ ಆಗೈತ್ರಿ ಸರ್ ಈಗ ಕಷ್ಟ ಆಗೈತ್ರಿ ಸರ್ ಭಾಳ ಈಗ ಒಂದು ತಿಂಗಳದ್ದು ತೊಗೊಂಬಂದು ಕೊಟ್ರ ಸರ್ ನಮ್ಮ ಸರ್ ಕಿಟ್ ಗೋವಿಂದ ಗೌಡ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ರೀ ಸರ್ ನ್ಯೂಸ್ ಫಸ್ಟಿಗೆ ಚಾನಲಿಗೆ ಧನ್ಯವಾದಗಳು. ನಿನ್ನೆ ನ್ಯೂಸ್ ಫಸ್ಟ್ನಾಗ ಏನಿದು ಈ ಮಗಳ ಬಗ್ಗೆ ವರದಿ ಆಯ್ತು ಅದಕ್ಕೆ ನಾವೆಲ್ಲ ಯಂಗ್ ಇಂಡಿಯಾ ನಮ್ಮ ಸದಸ್ಯರೆಲ್ಲ ಕೂಡಿ ಮಗಳಿಗೆ ಒಂದು ತಿಂಗಳು ಆಗುವಷ್ಟು ರೇಷನನ್ನು ತಂದು ನಾವು ಕೊಟ್ಟಿವಿ. ಆಟೋ ಚಾಲಕರು ಭಾಳ ಕಷ್ಟದಾಗ ಅದಾರ. ಏನು ಈ ಯುದ್ಧದ ಪರಿಣಾಮ ಏನು ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದರು ಆಟೋ ಚಾಲಕರಿಗೆ 15,000 ರೂಪಾಯಿ ಕೊಡ್ರಿ ಅಂಥೇಳಿ ಕಡೆಗೆ ಒಂದು 3 ತಿಂಗಳಾರ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಅದು ಆಗಲಿಲ್ಲಪ್ಪ ಅಂತಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಆಟೋಗಳು ಎಲ್ಲ ಪೆಟ್ರೋಲ್ ಮ್ಯಾಗ ಸ್ವಲ್ಪ ದಿನ ಓಡಿಸ್ರಿ ಅಂಥೇಳಿ ಅದನ್ನು ಓಡಿಸೋಕೆ ಸಲಾಗಾರ ಅನುಕೂಲ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಪೆಟ್ರೋಲನ್ನು ಸಬ್ಸಿಡಿ ದರದಾಗ ಪ್ರತಿದಿನ 2 ಲೀಟ್ರು ಅಥವಾ 3 ಲೀಟ್ರು ಆಟೋ ಚಾಲಕರಿಗೆ ಸಬ್ಸಿಡಿ ದರದಾಗ ಪೆಟ್ರೋಲ್ ಸಿಗುವಂಥ ವ್ಯವಸ್ಥೆ ಆಗಬೇಕು. ಏನು ಈ ಯುದ್ಧದ ಕಾರ್ಮೋಡ ಹೋಗೋ ಮಟನೂ ಸಬ್ಸಿಡಿ ದರದಾಗ ಪೆಟ್ರೋಲು ಅಥವಾ ಒಂದು 2-3 ತಿಂಗಳು ಅವರಿಗೆ 15,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಏನು LPG ಮ್ಯಾಗ ಆಟೋಗಳಿಗೆ ಮೈಲೇಜ್ ಇರ್ತೈತಿ, ಪೆಟ್ರೋಲ್ ಮ್ಯಾಗ ಅದು ಬರೋಂಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ಎರಡರಾಗ ಒಂದು ಏನರ ವ್ಯವಸ್ಥೆ ಮಾಡಿ ಆಟೋ ಚಾಲಕರ ನೆರವಿಗೆ ತಕ್ಷಣ ಧಾವಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.